ಜನಶಕ್ತಿ ನ್ಯೂಸ್ಗೆ ಸ್ವಾಗತ. ನಾನು ಜಯಂತ್ ಬಸವರಾಜು. ಬಾಂಗ್ಲಾದಲ್ಲಿ ನಿಲ್ಲದ ದೌರ್ಜನ್ಯ, ನಿರಂತರವಾಗಿ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಸಾಕ್ತಾನೆ ಬಂದಿದೆ. ದೀಪಚಂದ್ರ ದಾಸ್ ಕಗ್ಗೊಲೆಯಾದ ನಂತರ ಈಗ ಮತ್ತೊಬ್ಬ ಹಿಂದೂ ಯುವಕನ ಕಗ್ಗೊಲೆಯಾಗಿದೆ, ಅಮೃತ್ ಮಂಡಲ್. ಅಮೃತ್ ಮಂಡಲ್ನ ಕಗ್ಗೊಲೆಯು ಕೂಡ ಇದು ಹಿಂದೂ ವಿರೋಧಿ, ಹಿಂದೂಗಳ ಒಂದು ಮಾರಣಾಂತಿಕ ಹಲ್ಲೆ ಅಂತ ಎಲ್ಲ ಕಡೆ ಕೇಳಿಬರ್ತಿದೆ ಮತ್ತು ಪ್ರಪಂಚದಾದ್ಯಂತ ಸುದ್ದಿಯಲ್ಲಿದೆ. ಚಂದ್ರದಾಸ್ನ ಕೊಲೆ ಆದಾಗ ಬಾಂಗ್ಲಾ ಸರ್ಕಾರ ಒಂದು ಹೇಳಿಕೆಯನ್ನು ನೀಡಿತ್ತು. ಅದು ಚಂದ್ರದಾಸ್ ತಾನು ಇಸ್ಲಾಂ ಧರ್ಮದ ವಿರುದ್ಧವಾಗಿ ಅವಹೇಳನಗಳನ್ನು ಮಾಡಿದ್ದ ಆ ಕಾರಣದಿಂದ ಇಸ್ಲಾಮಿಸ್ಟ್ಗಳು ಕೋಪಗೊಂಡು ಚಂದ್ರದಾಸ್ನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ರು ಮತ್ತು ಆ ಒಂದು ಪ್ರಚೋದಿತ ಹೇಳಿಕೆಯಿಂದಾಗಿ ಚಂದ್ರದಾಸ್ನನ್ನು ಮರಕ್ಕೆ ಕಟ್ಟಿ ಬೆಂಕಿ ಹಚ್ಚಲಾಯಿತು. ಈ ಹೇಳಿಕೆಯನ್ನು ಬಾಂಗ್ಲಾ ಮಧ್ಯಂತರ ಸರ್ಕಾರ ಭಾರತಕ್ಕೆ ಮನವಿಯಾಗಿ ಕೊಡ್ತು. ಏನಂತ ಅಂದರೆ, ನಾವು ಇದರ ವಿರುದ್ಧ ಕಠಿಣವಾದಂಥ ಒಂದು ಕ್ರಮವನ್ನು ಕೈಗೊಳ್ತೇವೆ ಅಂತ ಹೇಳ್ತು ಬಾಂಗ್ಲಾ ಸರ್ಕಾರ. ಈ ಒಂದು ಘಟನೆ ಮಾಸುವ ಮುನ್ನವೇ ಮತ್ತೊಂದು ಹಿಂದೂ ಯುವಕನ ಕಗ್ಗೊಲೆಯಾಗಿದೆ, ಅದೇ ಅಮೃತ್ ಮಂಡಲ್ ಕಗ್ಗೊಲೆ. ಇದೀಗ ಕೂಡ ಬಾಂಗ್ಲಾ ಸರ್ಕಾರ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ. ಅದೇನಂತ ಅಂದರೆ, ಅಮೃತ್ ಮಂಡಲ್ ಒಬ್ಬ ದರೋಡೆಕೋರನಾಗಿದ್ದ ಹಾಗೂ ಜನರನ್ನು ಸುಲಿಗೆ ಮಾಡ್ತಿದ್ದ ಅಮೃತ್ ಮಂಡಲ್. ಇತ್ತೀಚೆಗೆ ಅವನು ಬಾಂಗ್ಲಾದೇಶದಿಂದ ಪರಾರಿಯಾಗಿದ್ದ. ಈ ಒಂದು ಕಗ್ಗೊಲೆ ನಡೆದಿದ್ದಂಥ ದಿನ ಅವನು ಮತ್ತೆ ಬಾಂಗ್ಲಾದೇಶಕ್ಕೆ ವಾಪಸ್ ಬಂದು ಅಲ್ಲಿನ ಜನರ ಹತ್ರ ಸುಲಿಗೆ ಮಾಡ್ತಿದ್ದ. ಆ ಸಮಯದಲ್ಲಿ ಬಾಂಗ್ಲಾದೇಶಕ್ಕೆ ಬಂದಿದ್ದಂತಹ ಅಮೃತ್ ಮಂಡಲ್ ಮತ್ತೆ ಸುಲಿಗೆಗೆ ಇಳಿದಿದ್ದ. ಅಲ್ಲಿನ ಗ್ರಾಮಸ್ಥರು ಅವನನ್ನು ಹಿಡಿದು ಥಳಿಸಿದರು, ಅದರಿಂದ ಅವನು ಕಗ್ಗೊಲೆ ಆಯಿತು. ಇವರ ವಿರುದ್ಧ ಕೂಡ ನಾವು ಕಠಿಣ ಕಾನೂನು ಕ್ರಮಗಳನ್ನು ಕೈಗೊಳ್ತೀವಿ ಅಂತ ಬಾಂಗ್ಲಾ ಮಧ್ಯಂತರ ಸರ್ಕಾರ ತಿಳಿಸಿದೆ. ಈ ನಡುವೆ ಒಬ್ಬ ಮೌಲ್ವಿ ಒಂದು ಹೇಳಿಕೆಯನ್ನು ಕೊಡ್ತಾನೆ, ಬಾಂಗ್ಲಾದಲ್ಲಿ ನಡೀತಿರೋದು ಹಿಂದೂಗಳ ಮೇಲಿನ ಮಾರಣಾಂತಿಕ ಹಲ್ಲೆ ಅಲ್ಲ, ಅದು ನಿರಂತರವಾಗಿ ನಡೆದಿಲ್ಲ, ಇದೆಲ್ಲ ಒಂದು ಕಾಕತಾಳೀಯವಷ್ಟೇ, ಅದು ಹಿಂದೂಗಳ ಮೇಲೆ ನಡೀತಿರುವಂಥ ಒಂದು ಘಟನೆ ಕಾಕತಾಳೀಯವಷ್ಟೇ ಅಂತ ಒಬ್ಬ ಮೌಲ್ವಿ ಸ್ಟೇಟ್ಮೆಂಟ್ ಕೊಡ್ತಾರೆ. ನಾವು 1970ರ ಸುಮಾರಿಗೆ ನೋಡೋದಾದರೆ ಬಾಂಗ್ಲಾದಲ್ಲಿ ಸುಮಾರು 33% ಹಿಂದೂಗಳ ಜನಸಂಖ್ಯೆ ಇರುತ್ತೆ. ಆದರೆ 2025ರ ಹೊತ್ತಿಗೆ 6% ಹಿಂದೂಗಳ ಸಂಖ್ಯೆ ಕುಸಿತವಾಗುತ್ತೆ. ಅಂದರೆ ಎಲ್ಲೋದ್ರೂ ಅಷ್ಟು ಜನ ಹಿಂದೂಗಳು ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋದ್ರ, ವಲಸೆಗಳು ಹೋದ್ರ, ಅಲ್ಲಿ ಕಗ್ಗೊಲೆಗಳು ನಡೀತಿರೋದು ಸತ್ಯ, ಅಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಿರೋದು ಸತ್ಯ. ಆದರೆ ಅದೇಕೋ ಗೊತ್ತಿಲ್ಲ, ಯಾವ ದೇಶಕ್ಕೆ ಸ್ವತಂತ್ರ ಕೊಡಿಸಬೇಕು ಅಂತ ಭಾರತದ ಸೈನಿಕರು ತಮ್ಮ ನೆತ್ತರನ್ನು ಚೆಲ್ಲಿದರೋ, ಆರ್ಥಿಕವಾಗಿ ಸಹಾಯವನ್ನು ಪಡೆದರೋ, ಆ ದೇಶವೇ ಇಂದು ಭಾರತದ ವಿರುದ್ಧ ತಿರುಗಿ ಬಿದ್ದಿದೆ. ನಿರಂತರವಾಗಿ ಹಿಂದೂಗಳ ಮೇಲೆ ದೌರ್ಜನ್ಯವಾಗ್ತಿದೆ. ಇದನ್ನು ಪ್ರಶ್ನಿಸ್ತಾ ಇದೆಯಾ ಭಾರತ ಸರ್ಕಾರ? ಖಂಡಿತ ಇಲ್ಲ. ಅದು ಮಗ್ಗಲಿನ ಮುಳ್ಳಾಗಿ ಪರಿಣಮಿಸಿದರೂ ಕೂಡ ಭಾರತ ಸರ್ಕಾರ ಈವರೆಗೂ ಯಾವುದೇ ಕ್ರಮಗಳನ್ನ ಕೈಗೊಳ್ಳದಲೇ ಇರೋದು ಎಲ್ಲರ ಕೋಪಕ್ಕೆ ಚಿತ್ತವಾಗಿದೆ. ಯಾವ ಸರ್ಕಾರ ಭಾರತದಲ್ಲಿ ಹಿಂದೂಗಳ ಹೆಸರು ಹೇಳಿ ಅಧಿಕಾರಕ್ಕೆ ಬಂತೋ, ಹಿಂದೂಗಳ ಹೆಸರೇಳಿ ಹಿಂದೂಗಳನ್ನು ನಾವು ರಕ್ಷಣೆ ಮಾಡ್ತೀವಿ ಅಂತ ಹೇಳಿ ಅಧಿಕಾರಕ್ಕೆ ಬಂತೋ, ಆ ಸರ್ಕಾರ ಇವತ್ತು ಹಿಂದೂಗಳ ರಕ್ಷಣೆಯನ್ನು ನಿಜವಾಗಿಯೂ ಮಾಡ್ತಿದ್ಯಾ? ಇಲ್ಲ, ಕೇಂದ್ರ ಸರ್ಕಾರ ಭಾರತದೊಳಗಿನ ಹಿಂದೂಗಳನ್ನು ಮಾತ್ರ ರಕ್ಷಣೆ ಮಾಡ್ತೀವಿ ಅಂತ ಬದ್ಧರಾಗಿದ್ದಾರಾ? ಪ್ರಪಂಚದಾದ್ಯಂತ ಇರುವ ಹಿಂದೂಗಳ ರಕ್ಷಣೆ ಹಾಗಾದರೆ ಯಾರ ಜವಾಬ್ದಾರಿ? ಇಷ್ಟೆಲ್ಲ ಘಟನೆಗಳು ನಡೆದರು, ಇಷ್ಟೆಲ್ಲ ಒಂದು ಹೋರಾಟಗಳು ನಡೆದರು, ಯಾಕೆ ಇದುವರೆಗೂ ಕೇಂದ್ರ ಸರ್ಕಾರ ತುಟಿ ಬಿಚ್ಚುತ್ತಿಲ್ಲ? ಬರೀ ಟ್ವೀಟ್ ಮಾಡೋದಕ್ಕೆ ಸೀಮಿತವಾಗಿದೆ, ಅಥವಾ ನಾವು ಇದರ ಬಗ್ಗೆ ಒಂದು ಪರಿಶೀಲನೆ ನಡೆಸ್ತೀವಿ ಅಂತ ಹೇಳ್ತಿದೆ. ಇದೀಗ ನಾವು ನೋಡ್ಬೋದು, ಜಗತ್ತಿನ ದೊಡ್ಡಣ್ಣನಾದಂತಹ ಡೊನಾಲ್ಡ್ ಟ್ರಂಪ್ ರವರು ಇತ್ತೀಚೆಗೆ ಒಂದು ಏರ್ ಸ್ಟ್ರೈಕ್ ಮಾಡಿದ್ರು. ನೈಜೀರಿಯಾದಲ್ಲಿ ನಿರಂತರವಾಗಿ ಅಲ್ಲಿಯೂ ಕೂಡ ಕ್ರೈಸ್ತ ಧರ್ಮದವರ ಮೇಲೆ ದಾಳಿಗಳು ನಡೀತಿದ್ದು. ಇತ್ತೀಚೆಗೆ ಅಲ್ಲಿನ ಒಬ್ಬ ಪಾದ್ರಿ ಒಂದು ಸಮಾಧಿಯ ಒಳಗೆ ನಿಂತು ಡೊನಾಲ್ಡ್ ಟ್ರಂಪ್ ರವರನ್ನ ಪ್ರಶ್ನೆ ಮಾಡ್ತಾರೆ, ಡೊನಾಲ್ಡ್ ಟ್ರಂಪ್ ರವರೇ, ನಮಗೆ ಇಷ್ಟು ರೀತಿಯ ದೌರ್ಜನ್ಯಗಳು ನಡೀತಿದೆ, ಇದರ ವಿರುದ್ಧ ನೀವು ಯಾವ ಕ್ರಮವನ್ನು ಕೈಗೊಳ್ತೀರಾ? ನಮ್ಮ ವಿನಾಶದ ಕಾಲ ಹತ್ತಿರ ಆಗ್ತಿದೆ ನೈಜೀರಿಯಾದಲ್ಲಿ ಅಂತ ಅವರು ಕೇಳ್ಕೊಂಡಾಗ ಡೊನಾಲ್ಡ್ ಟ್ರಂಪ್ ರವರು ಆ ಹೇಳಿಕೆಯನ್ನು ಕೇಳುತ್ತಿದ್ದ ಮೊದಲ ಕ್ಷಣವೇ ಅವರು ಮಾಡಿದಂತಹ ಕೆಲಸ ನೈಜೀರಿಯಾ ಉಗ್ರ ನೆಲೆಗಳ ಮೇಲೆ ವಾಯುದಾಳಿಯನ್ನು ಮಾಡ್ತಾರೆ. ಅವರು ವಾಯುದಾಳಿ ಮಾಡಿ ಒಂದು ಖಡಕ್ ಸಂದೇಶವನ್ನು ಕೂಡ ಕೊಡ್ತಾರೆ. ಏನಂತ ಅಂದರೆ, ನೈಜೀರಿಯಾದಲ್ಲಿರುವ ಕ್ರೈಸ್ತರ ಮೇಲೆ ಏನಾದರೂ ನೀವು ಇನ್ನೊಮ್ಮೆ ದಬ್ಬಾಳಿಕೆಯನ್ನು ಮಾಡಿದ್ರೆ ಅಥವಾ ಅವ್ರ ಮೇಲೆ ದೌರ್ಜನ್ಯವನ್ನು ಎಸಗಿದ್ರೆ, ಅಲ್ಲಿರುವಂತಹ ಕ್ರೈಸ್ತನ ಹತ್ಯೆ ಮಾಡಿದ್ರೆ ನಿಮ್ಮ ನಿರ್ಣಾಮ ಖಂಡಿತ ಅನ್ನೋ ಒಂದು ಖಡಕ್ ಸಂದೇಶವನ್ನು ಕೊಟ್ಟರು. ಅದು ಜಗತ್ತಿನ ದೊಡ್ಡಣ್ಣ ಎನಿಸ್ಕೊಂಡಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರವರು ತೆಗೆದುಕೊಂಡಂತಹ ನಿರ್ಧಾರವಾಗಿತ್ತು. ಆದರೆ ಭಾರತ ಜಗತ್ತಿನ ವಿಶ್ವಗುರು ಆಗಲು ಹೊರಟಿದೆ. ತನ್ನ ಪಕ್ಕದಲ್ಲಿರುವಂತಹ ಬಾಂಗ್ಲಾದೇಶ ಇಷ್ಟು ಹಿಂದೂಗಳ ಕಗ್ಗೊಲೆಯನ್ನು ಮಾಡ್ತಿದ್ರು ಕೂಡ ಮೌನ ವಹಿಸಿರೋದೆ ಇಂಕೆ. ಆಮೇಲೆ ಯಾವ ಹಿಂದೂಗಳನ್ನು ರಕ್ಷಣೆ ಮಾಡ್ತೀವಿ ಅಂತ ಅಧಿಕಾರಕ್ಕೆ ಬಂದಂತಹ ಕೇಂದ್ರ ಸರ್ಕಾರ ಈ ಮೌನ ಏಕೆ ವಹಿಸ್ತಿದೆ ಅಂತ ಎಲ್ಲ ಕಡೆ ವಿರೋಧಗಳು ಕೂಡ ವ್ಯಕ್ತವಾಗ್ತಿದೆ. ಪ್ರತಿ ಬಾರಿಯೂ ಒಂದು ಭಾರತಕ್ಕೆ ಸಂಬಂಧಪಟ್ಟಂತೆ ಅಥವಾ ಹಿಂದೂಗಳಿಗೆ ಸಂಬಂಧಪಟ್ಟಾಗ ಯೋಚಿಸಿ ನಾವು ಹೆಜ್ಜೆಯನ್ನು ಇಡ್ತೀವಿ ಅನ್ನೋ ಕೇಂದ್ರ ಸರ್ಕಾರದ ಒಂದು ನೀತಿ ಏನಿದೆ, ಇದು ಪ್ರತಿ ಬಾರಿ ಕೂಡ ವರ್ಕ್ ಆಗೋದಿಲ್ಲ. ಏಕೆಂದರೆ ಈ ಒಂದು ಘಟನೆಯಿಂದ ಪ್ರಪಂಚವೇ ಭಾರತದೆಡೆಗೆ ತಿರುಗಿ ನೋಡ್ತಾ ಇದೆ.
ಅದು ಯಾವ ರೀತಿ ಪ್ರತೀಕಾರವನ್ನು ತೆಗೆದುಕೊಳ್ಳಬಹುದು ಅಂತ. ನಾವು ಹೀಗೆ ಏನನ್ನೂ ಮಾಡದೆ ನಾವು ಕಾದು ನೋಡುವ ತಂತ್ರಕ್ಕೆ ಒಳಗಾಗ್ತೀವಿ. ಬಾಂಗ್ಲಾ ಸರ್ಕಾರವೇ ಆ ಒಂದು ಘಟನೆಗೆ ಶಿಕ್ಷೆಯನ್ನು ನೀಡಲಿ ಅಂತ ನಾವು ಕಾದು ಕೂತ್ರೆ ಜಗತ್ತಿನ ಎಲ್ಲ ದೇಶಗಳು ಒಂದು ಯೋಚನೆಗೆ ಬರ್ತವೆ. ಏನಂತ ಅಂದರೆ, ಇಂಥ ಒಂದು ತನ್ನ ಧರ್ಮದವರನ್ನ, ತನ್ನ ದೇಶಕ್ಕೆ ಸೇರಿದ ಧರ್ಮದವರ ಒಂದು ರಕ್ಷಣೆಯನ್ನು ಮಾಡಲಾಗದ ಭಾರತ ಖಂಡಿತವಾಗಿಯೂ ವಿಶ್ವಗುರುವಾಗಿ ನಮ್ಮೆಲ್ಲರ ರಕ್ಷಣೆಯನ್ನು ಮಾಡುತ್ತಾ ಅನ್ನೋ ಒಂದು ಪ್ರಶ್ನೆ ಪ್ರತಿಯೊಂದು ರಾಷ್ಟ್ರಕ್ಕೆ ಉದ್ಭವಿಸುವ ಪ್ರಶ್ನೆ ಆಗುತ್ತೆ. ಸೊ ಭಾರತ ಸರ್ಕಾರ ಇನ್ನೂ ಎಷ್ಟು ದಿನ ಈ ರೀತಿ ಕೈಕೊಟ್ಟು ಕುಳ್ಕೊಳ್ಳುತ್ತೆ? ಹಾಗೆ ಜಗತ್ತಿನ ಇತರ ದೇಶಗಳಲ್ಲಿರುವಂತಹ ಹಿಂದೂಗಳ ಮೇಲೆ, ಇದು ಬಾಂಗ್ಲಾ ವಿಷಯ ಅಷ್ಟೇ ಆಗಿಲ್ಲ ವೀಕ್ಷಕರೇ, ಪ್ರತಿಯೊಂದು ದೇಶದಲ್ಲೂ ಹಿಂದೂಗಳ ಮೇಲೆ ಒಂದಲ್ಲ ಒಂದು ರೀತಿ ದೌರ್ಜನ್ಯಗಳು ನಡೀತಾನೇ ಇದ್ದಾವೆ. ಇದಕ್ಕೆಲ್ಲದಕ್ಕೂ ಯಾವಾಗ ಒಂದು ಪರಿಹಾರವನ್ನು ಭಾರತ ಸರ್ಕಾರ ಕಂಡುಕೊಳ್ಳುತ್ತೆ, ಇದಕ್ಕೆಲ್ಲದಕ್ಕೂ ಏನು ನಿಲುವುಗಳನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಎಲ್ಲರ ಯಕ್ಷ ಪ್ರಶ್ನೆಯಾಗಿದೆ.